ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 107.2 ಮೆಗಾ ಹರ್ಟ್ಸ್. ಸಮಯ ಸರಿಯಾಗಿ 8 ಗಂಟೆ 30 ನಿಮಿಷ 6 ಸೆಕೆಂಡುಗಳು. ಕೆಳಗರೆ ಕಾರ್ಯಕ್ರಮ ರೇಡಿಯೋ ಡಾಕ್ಟರ್. ಇಂದಿನ ಕಾರ್ಯಕ್ರಮದಲ್ಲಿ ಮಧ್ಯವಯಸ್ಕ ಮಹಿಳೆಯರ ಆರೋಗ್ಯ ಸಮಸ್ಯೆಗಳು ಹಾಗೂ ಋತುಬಂಧದ ವಿವಿಧ ಸಮಸ್ಯೆಗಳ ಕುರಿತು ಹಾಸನದ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾ ಭಾರತಿ ರಾಜಶೇಖರ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಸನ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258. ಎಸ್ಟಿಡಿ ಕ್ರಮಾಂಕ 08172. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿ. ರೇಡಿಯೋ ಡಾಕ್ಟರ್. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ರೇಡಿಯೋ ಡಾಕ್ಟರ್ ಆರೋಗ್ಯ ಕಾರ್ಯಕ್ರಮದ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೇಡಿಯೋ ಡಾಕ್ಟರ್ ಸಂಚಿಕೆಯಲ್ಲಿ ನಾವು ವಿಶೇಷವಾದ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ತಾವು ವೈದ್ಯರೊಂದಿಗೆ ನೇರವಾಗಿ ಸಂವಾದವನ್ನು ಮಾಡಬಹುದು. ಇವತ್ತು ಆಯ್ಕೆ ಮಾಡಿಕೊಂಡಿರತಕ್ಕಂಥ ವಿಷಯ ಮಧ್ಯವಯಸ್ಕ ಮಹಿಳೆಯರ ಆರೋಗ್ಯ ಸಮಸ್ಯೆಗಳು ಹಾಗೂ ಋತುಬಂಧದ ವಿವಿಧ ಸಮಸ್ಯೆಗಳು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಈ ವಿಷಯವನ್ನು ಯಾಕೆ ಆಯ್ಕೆ ಮಾಡಿಕೊಂಡಿದ್ದೇವೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಈ ಮಧ್ಯವಯಸ್ಕ ಹೆಣ್ಣು ಮಕ್ಕಳು ಏನಿರುತ್ತೋ ಇವರಲ್ಲಿ ಅನೇಕ ಸಮಸ್ಯೆಗಳು, ಅದು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಸಮಸ್ಯೆಗಳು ಗೋಚರಿಸುತ್ತೆ. ಅನೇಕರಿಗೆ ಇದು ಅರ್ಥ ಆಗೋದಿಲ್ಲ, ಯಾಕೆ ಈ ಬದಲಾವಣೆಗಳು ಆಗ್ತಾ ಇದ್ದಾವೆ, ಯಾಕೆ ಈ ಏರುಪೇರು ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗಲ್ಲ. ಅದ್ರ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ತಿಳಿಸಿಕೊಡಬೇಕು ಅನ್ನುವಂಥದ್ದು ಪ್ರಮುಖವಾದಂತಹ ಉದ್ದೇಶ. ಇದರ ಜೊತೆಗೆ ಮಹಿಳೆಯರಲ್ಲಿ ಆಗುವಂತಹ ಈ ಬದಲಾವಣೆಗಳು ಒಂದಷ್ಟು ಕೌಟುಂಬಿಕ ಕಲಹಕ್ಕೂ ಕೂಡ ಕಾರಣ ಆಗುತ್ತೆ. ಅದನ್ನು ಪುರುಷರು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದಾಗಿ ಯಾಕೆ ನನಗೆ ಸಹಕಾರವನ್ನು ನೀಡ್ತಾ ಇಲ್ಲ ಅಥವಾ ಹೊಂದಾಣಿಕೆ ಅನ್ನುವಂಥದ್ದು ಏರ್ಪಡ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಅನೇಕ ಕೌಟುಂಬಿಕ ಕಲಹಗಳು ಕೂಡ ಆಗುತ್ತೆ. ಹಾಗಾಗಿ ಪುರುಷರಿಗೂ ಕೂಡ ಇದು ಬಹಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ. ಮಧ್ಯವಯಸ್ಕ ಹೆಣ್ಣು ಮಕ್ಕಳು ಏನೆಲ್ಲ ಸಮಸ್ಯೆಯನ್ನು ಅನುಭವಿಸ್ತಾರೆ, ಅದಕ್ಕೆ ಏನೆಲ್ಲ ಕಾರಣಗಳು ಇರುತ್ತೆ, ಇದಕ್ಕೆ ಪರಿಹಾರ ಏನಿರುತ್ತೆ ಅನ್ನುವಂಥದ್ದನ್ನು ಕೂಡ ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಟ್ಟು ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರು. ಮೇಡಮ್, ತಮಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಧನ್ಯವಾದಗಳು. ಇವತ್ತು ಒಂದು ವಿಶೇಷವಾದಂತಹ ಈ ನೇರ ಫೋನಿನ ಕಾರ್ಯಕ್ರಮವನ್ನು ತಮ್ಮ ಆಸ್ಪತ್ರೆಯ ಪ್ರಾಯೋಜಕತ್ವದಲ್ಲಿ ನಾವು ಪ್ರಸಾರವನ್ನು ಮಾಡ್ತಾ ಇದ್ದೇವೆ. ಮಧ್ಯವಯಸ್ಕ ಮಹಿಳೆಯರು ಅಥವಾ ಹೆಣ್ಣು ಮಕ್ಕಳು ಏನಿರ್ತಾರೋ ಇವರು ಸ್ವಲ್ಪ ಭಿನ್ನ ಅಂತ ಅಂದರೆ ಆರೋಗ್ಯದ ದೃಷ್ಟಿಯಿಂದ, ಅವರ ದೈಹಿಕ ರಚನೆಯ ದೃಷ್ಟಿಯಿಂದ. ಮಧ್ಯವಯಸ್ಕರು ಅಂದರೆ ಯಾರೆಲ್ಲ ಮಧ್ಯವಯಸ್ಕರಾಗ್ತಾರೆ ಮೇಡಮ್? ಸಾಮಾನ್ಯವಾಗಿ ಮಧ್ಯವಯಸ್ಕರು ಅಂದರೆ 35 ವರ್ಷದಿಂದ 60 ವರ್ಷದವರೆಗೂ ನಾವು ಮಧ್ಯವಯಸ್ಕ ಮಹಿಳೆಯರು ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಸ್ವಲ್ಪ 40 ವರ್ಷ ಆದ ನಂತರ ನಮ್ಮ ಮಹಿಳೆಯರು ನಮಗೆ ವಯಸ್ಸಾಗಿದೆ ಅಂತ ಅನ್ಕೊತಾರೆ. ಬಟ್ ಮುಖ್ಯವಾಗಿ ಈ ಅವಧಿನಲ್ಲಿ ಹೆಣ್ಣು ಮಕ್ಕಳು ಅವರ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಬೇಕು. ಕಾರಣ ಮಧ್ಯ ವಯಸ್ಸು ಆಗ್ತಿದ್ದಂಗೆ ಅವರಿಗೆ ಒಂದು ಅವರ ಮಹಿಳೆಯಾಗಿ ಇರ್ತಕ್ಕಂಥ ಗರ್ಭಕೋಶ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಂಡಾಶಯ, ಯೋನಿದ್ವಾರ ಮತ್ತು ಬ್ರೆಸ್ಟು, ಇದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಹೆಚ್ಚಾಗಬಹುದು. ಎರಡನೇದಾಗಿ ಮಧ್ಯ ವಯಸ್ಸು 40 ದಾಟ್ತಾ ಇರ್ತದಂಗೆ ಡಯಾಬಿಟಿಸ್ ಅಂದರೆ ಮಧುಮೇಹ ಕಾಯಿಲೆ, ರಕ್ತದ ಒತ್ತಡದ ಪ್ರಾಬ್ಲಮ್ಗಳು, ಹೃದಯದ ಸಂಬಂಧಪಟ್ಟ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇನ್ನೂ ಸ್ವಲ್ಪ ಹೆಚ್ಚು 50-55 ವಯಸ್ಸು ಆಗ್ತಾ ಇದ್ದಂಗೆ 48-50 ವಯಸ್ಸಿಗೆ ಋತುಬಂಧ ಆಗ್ತಾ ಹೋಗುತ್ತೆ. ಋತುಬಂಧ ಅಂದರೆ ಮುಟ್ಟು ನಿಂತು ಹೋಗ್ತಕ್ಕಂಥ ಕ್ರಮ. ಅವಾಗ ಅಂಡಾಶಯ ಅದರ ಕಾರಣ ಅದರದ್ದು ಕಾರ್ಯವನ್ನು ನಿಲ್ಲಿಸುತ್ತೆ. ಸೊ ಹಾರ್ಮೋನ್ ವ್ಯತ್ಯಾಸಗಳಿಂದ ಮಹಿಳೆಯರಲ್ಲಿ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ತುಂಬ ಬದಲಾವಣೆಗಳಿಗೆ ಒಳಗಾಗ್ತಾರೆ. ಈ ಬದಲಾವಣೆಗಳಿಗೆ ಅವರಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಆಗದೇ ಇರತಕ್ಕಂಥ ಕಾರಣದಲ್ಲಿ ಅವರಿಗೆ ತುಂಬ ಒಂದು ಬಳಲಿಕೆ, ಮಾನಸಿಕ ಒತ್ತಡ, ಈ ಥರ ತೊಂದರೆಗಳು ಆಗ್ತಾ ಹೋಗುತ್ತೆ. ಆ ಸಮಯದಲ್ಲಿ ನೀವು ಹೇಳ್ದಂಗೆ ಕೌಟುಂಬಿಕ ಕಲಹಗಳು ಸಹ ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ಮಾನಸಿಕ ಒತ್ತಡಗಳಿಗೆ ಎಷ್ಟೋ ಮಹಿಳೆಯರು ಒಂದು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಸ್ಟೇಜ್ಗೂ ಸಹ ಹೋಗ್ತಾ ಇರ್ತಾರೆ. ಅದರ ಜೊತೆಗೆ ಅವರ ಶರೀರದಲ್ಲಿ
ಮುಟ್ಟು ನಿಂತ ನಂತರ ಅವರಿಗೆ ಮೂತ್ರ ವಿಸರ್ಜನೆಯಲ್ಲಿ, ಲೈಂಗಿಕ ಕ್ರಿಯೆಯಲ್ಲಿ ಇಂಥ ಒಂದು ಸಮಸ್ಯೆಗಳು ಸಹ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನು ಅವರು ವೈದ್ಯರಲ್ಲಿ ಅಥವಾ ಮನೆಯವರ ಹತ್ರ ಹೇಳ್ಕೊಳ್ಳೋಕ್ಕಾಗದೆ ಒಂದು ಸಂದರ್ಭದಲ್ಲಿ ತುಂಬ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ಹಾಗಾಗಿ ನಾವು ಈ ಮಧ್ಯವಯಸ್ಕ ಮಹಿಳೆಯರ ಸಮಸ್ಯೆಗಳಿಗೆ ವೈದ್ಯರು, ಮನೆಯಲ್ಲಿರೋ ಕುಟುಂಬದವರು ಮತ್ತು ಸಮಾಜದಲ್ಲಿರೋರು ತುಂಬಾ ಸ್ಪಂದಿಸಬೇಕು ಅನ್ನೋದು ನನ್ನ ಅನಿಸಿಕೆ. ಇದಿಷ್ಟು ಮಧ್ಯವಯಸ್ಕರು ಯಾರು ಏನು ಸಮಸ್ಯೆಯನ್ನು ಅನುಭವಿಸ್ತಾರೆ ಅನ್ನುವಂಥದ್ದು. ಈಗ ನೀವು ಕರೆಯನ್ನು ಮಾಡಬಹುದು. ನಿಮ್ಮ ಕರೆಗಳನ್ನು ಸ್ವೀಕರಿಸಿ ವೈದ್ಯರು ನಿಮಗೆ ಸಲಹೆಯನ್ನು ನೀಡ್ತಾರೆ. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 246-289, ಮತ್ತೊಂದು ಸಂಖ್ಯೆ 245-258. ದೂರವಾಣಿ ಸಂಖ್ಯೆಗಳನ್ನು ನಾನು ಮತ್ತೊಮ್ಮೆ ಹೇಳ್ತೇನೆ: 246-289, ಮತ್ತೊಂದು ಸಂಖ್ಯೆ 245-258. STD ಕೋಡ್ ಸಂಖ್ಯೆ 08172. ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಏನಿದೆಯೋ, ಮಧ್ಯವಯಸ್ಕ ಮಹಿಳೆಯರ ಆರೋಗ್ಯ ಸಮಸ್ಯೆಗಳು ಹಾಗೂ ಋತುಬಂಧದ ವಿವಿಧ ಸಮಸ್ಯೆಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಮಾತನಾಡಬಹುದು. ನಿಮ್ಮ ಸಮಸ್ಯೆಗಳೇನಿದ್ದಾವೋ ಅದನ್ನು ಹೇಳಿಕೊಂಡು ಪರಿಹಾರವನ್ನು ಪಡೆದುಕೊಳ್ಬಹುದು. ಕರೆಯನ್ನು ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಈ ಮಧ್ಯವಯಸ್ಕರು ಅಂದರೆ ಯಾರು ಅಂತ ಹೇಳಿ ತಾವು ಹೇಳಿದ್ರಿ. ಈ ವಯಸ್ಸಿನಲ್ಲಿ ಏನೆಲ್ಲ ಸಮಸ್ಯೆಗಳು ಮಹಿಳೆಯರಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ ಮೇಡಮ್? ಸೊ ನಾನು ಆಗಲೇ ಹೇಳ್ದಂಗೆ ಮಧ್ಯವಯಸ್ಕ ಸಮಸ್ಯೆಗಳು ಒಂದು ಅವರಿಗೆ ಮುಟ್ಟಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಹೆಚ್ಚು ಕಾಣಿಸ್ಕೋಬೋದು. ಅಂದರೆ ಮುಟ್ಟಿನಲ್ಲಿ ಏರುಪೇರು ಆಗ್ತಕ್ಕಂಥದ್ದು ಸಂದರ್ಭಗಳಿರ್ಬೋದು. ಮತ್ತು ಕೆಲವರಿಗೆ ಅಂಡಾಶಯದಲ್ಲಿ ಮತ್ತು ಗರ್ಭಾಶಯದಲ್ಲಿ ಗೆಡ್ಡೆಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಅದರಿಂದ ಅವರಿಗೆ ಹೊಟ್ಟೆ ನೋವು ಅಥವಾ ಮುಟ್ಟಿನ ಏರುಪೇರು ಕಾಣಿಸ್ಕೊಳ್ಬೋದು. ಮತ್ತು ಮುಂದೆ ಹೋಗ್ತಾ ಅವರಿಗೆ 40-45 ವರ್ಷದಲ್ಲಿ ಋತುಬಂಧ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಯೋನಿ ದ್ವಾರದಲ್ಲಿ ಅವರಿಗೆ ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು ಅಥವಾ ಯೋನಿಯಲ್ಲಿ ಅವರಿಗೆ ಡ್ರೈನಸ್ ಆಗ್ತಕ್ಕಂಥದ್ದು ಮತ್ತು ಮೂತ್ರ ವಿಸರ್ಜನೆಯಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು ಹೆಚ್ಚು ಕಂಡುಬರುತ್ತೆ. ಮತ್ತು ಅವರಿಗೆ ಋತುಬಂಧ ಆದ ಸಮಯದಲ್ಲಿ ಹಾಟ್ ಫ್ಲಶಸ್ ಅಂತ ತುಂಬ ಬೆವರು ಬರ್ತಕ್ಕಂಥದ್ದು, ಸ್ವಲ್ಪ ಶರೀರದ ತೂಕ ಹೆಚ್ಚಾಗ್ತಕ್ಕಂಥ ಸಂದರ್ಭಗಳು, ತೊಂದರೆಗಳು ಕಾಣಿಸ್ಕೋಬಹುದು. ಒಂದು ಕರೆ ಇದೆ, ಸ್ವೀಕರಿಸೋಣ. ಯಾರು ಕರೆಯನ್ನು ಮಾಡಿದ್ದಾರೆ ನೋಡೋಣ. ನಮಸ್ತೆ. ನಮಸ್ತೆ, ಮಾತನಾಡಿ. ನಮಸ್ತೆ. ನಮಸ್ತೆ. ರೇಡಿಯೋಯಿಂದ ದೂರ ಬಂದು ಮಾತನಾಡಿ. ನಿಮ್ಮ ಹೆಸರು ಹೇಳಿ, ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ಹೇಳಿ. ಹಾಸನದಿಂದ ಸುಮಾ ಅಂತ ಹೇಳಿ. ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸುಮಾ. ಏನಂದ್ರೆ ಮೆನೋಪಾಸ್ ಟೈಮಲ್ಲಿ ಕೆಲವರಿಗೆ ಮಂಡಿ ನೋವು ಬರುತ್ತೆ ಅಂತ ಹೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ನಿಜ ಮೇಡಮ್? ಖಂಡಿತ ಅದು ಮೆನೋಪಾಸ್ ಇಂದಾಗೇನೆ ಮಂಡಿ ನೋವು ಬರುತ್ತಾ, ಹೇಗೆ ಅಂತ ಕೇಳಬೇಕಿತ್ತು ಮೇಡಮ್. ನೋಡಿ, ಮೆನೋಪಾಸ್ ಅನ್ನೋದು ನಮಗೆ ಋತುಬಂಧ ಆಗ್ತಕ್ಕಂಥದ್ದು. ಸೊ ಮೆನೋಪಾಸ್ ಮಧ್ಯ ವಯಸ್ಸಿನಲ್ಲಿ ಮಂಡಿ ನೋವು ಬರ್ತಕ್ಕಂಥದ್ದು ಸಹಜ. ಬಟ್ ಯಾತಕ್ಕೋಸ್ಕರ ಬರ್ತಾ ಇದೆ ಅದು ಅಂದರೆ, ನಾವು ನಮ್ಮ ಚಿಕ್ಕ ವಯಸ್ಸಿನಿಂದನೇ, ಅಂದರೆ ನಾವು 20 ವಯಸ್ಸಿನಿಂದನೂ ನಾವು ವ್ಯಾಯಾಮಗಳನ್ನು ಮಾಡ್ಕೊತಾ ಬರಬೇಕು. ಮಂಡಿಗಾಗ್ಬೋದು, ಬೇರೆ ಜಾಯಿಂಟ್ಸ್ಗಳಿಗೂ ಸಹ ನಾವು ಒಂದು ವ್ಯಾಯಾಮದ ಕ್ರಮವನ್ನು ಇಟ್ಕೋಬೇಕು ನಮ್ಮ ಜೀವನದಲ್ಲಿ. ಅದರ ಜೊತೆಗೆ ಕ್ಯಾಲ್ಶಿಯಂ ರಿಚ್ ಫುಡ್ಡನ್ನು ನಾವು 40ನೇ ವಯಸ್ಸು ಅಥವಾ ಇನ್ನೂ ಮುಂದೆನೇ ಬಾಣಂತಿಯ ಸಮಯದಲ್ಲಿ, ಗರ್ಭಿಣಿ ಸಮಯದಲ್ಲಿ ಹೆಚ್ಚು ಕ್ಯಾಲ್ಶಿಯಮನ್ನು ನಮ್ಮ ಆಹಾರದಲ್ಲಿ ನಾವು ಸೇವಿಸಬೇಕು. ಮತ್ತು 40 ವರ್ಷ ಆದಮೇಲೆ ಸಾಮಾನ್ಯವಾಗಿ ನಾವು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ನ ಸಪ್ಲಿಮೆಂಟೇಷನ್ ಆಗಿ ನೀಡ್ತೀವಿ. ಸೊ ಈ ಕ್ಯಾಲ್ಶಿಯಂ ಕೊರತೆಯಿಂದ ಬೋನ್ಸ್ ಅಂದರೆ ಮೂಳೆಗಳ ಸಾಂದ್ರತೆ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಕಡಿಮೆ ಆಗ್ತಾ ಹೋಗಿದ್ದನ್ನು ನಾವು ಬೇಗ ಪತ್ತೆ ಹಚ್ಚದೆ ಹೋದಾಗ ಹೆಚ್ಚು ಮೂಳೆ ಸಾಂದ್ರತೆ ಕಡಿಮೆ ಆದಮೇಲೆ ನಿಮಗೆ ಋತುಬಂಧ ಆಗ ಸಮಯದಲ್ಲಿ ಮಂಡಿ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಮೆನೋಪಾಸ್ ಆದ ತಕ್ಷಣ ನಿಮಗೆ ಮಂಡಿ ನೋವು ಬರುತ್ತೆ ಅಂತಲ್ಲ, ನೀವು ಅದರ ಬಗ್ಗೆ ನೀವು ಕಾಳಜಿಯನ್ನು ವಹಿಸಿಲ್ಲ, ನಿಮ್ಮ ಮೂಳೆ ಸಾಂದ್ರತೆ ಬಗ್ಗೆ, ನಿಮ್ಮ ಕ್ಯಾಲ್ಶಿಯಂ ಸಪ್ಲಿಮೆಂಟೇಷನ್ ಬಗ್ಗೆ. ಸೊ ಈ ಮಂಡಿ ನೋವನ್ನು ತಡೆಗಟ್ಟೋದಕ್ಕೆ ನೀವು ಚಿಕ್ಕ ವಯಸ್ಸಿನಿಂದನೇ ಆರೋಗ್ಯವಾಗಿರೋದಕ್ಕೆ ವ್ಯಾಯಾಮಗಳನ್ನು ಮಾಡ್ಕೊತಾ ಬರಬೇಕು. ಕ್ಯಾಲ್ಶಿಯಂ ರಿಚ್ ಇರ್ತಕ್ಕಂಥ ಹಾಲು, ಮಜ್ಜಿಗೆ, ಮೊಸರು, ನಟ್ಸು ಅಂದರೆ ಬೇಳೆಕಾಳುಗಳು, ಈ ಸನ್ಫ್ಲವರ್ ಸೀಡ್ಸ್, ಸೂರ್ಯಕಾಂತಿ ಸೀಡ್ಸು, ಈ ಥರದನ್ನು ನಮ್ಮ ಆಹಾರದಲ್ಲಿ ಅಳವಡಿಸ್ಕೊಡ್ಬೇಕು. ಮತ್ತು ಮಸಲ್ಗೆ ಸ್ಟ್ರೆಂತ್ ಕೊಡ್ತಕ್ಕಂಥ ವ್ಯಾಯಾಮಗಳನ್ನು ಮಾಡ್ಕೊತಾ ಬರಬೇಕು. ನಮ್ಮ ವೆಯ್ಟನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಂಡು 40 ವರ್ಷ ಆದಮೇಲೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ನ 1000 mg ದಿನನಿತ್ಯ ನೀವು ತಗೊಳ್ತಾ ಹೋದರೆ ನಿಮ್ಮ ಈ ಮಂಡಿ ನೋವನ್ನು ಬರೋದನ್ನು ನಾವು ತಡೆಗಟ್ಟಬಹುದು. ಮೇಡಮ್, ಇನ್ನೊಂದು ಪ್ರಶ್ನೆ. 40 ವರ್ಷದ ನಂತರ ನೀವು ಹೇಳಿದ್ರಲ್ಲ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೋಬೇಕು ಅಂತ, ಹೌದು, ಅದರಿಂದ ಸೈಡ್ ಎಫೆಕ್ಟ್ ಏನೂ ಇಲ್ಲ ಮೇಡಮ್?
ನೋಡಿ, ಕೆಲವರಿಗೆ ಕೆಲವರಿಗೆ ಶರೀರ ಸ್ಪಂದಿಸೋದಿಲ್ಲ, ಅಂದರೆ ಗ್ಯಾಸ್ಟ್ರಿಕ್ ತೊಂದರೆ ಆಗ್ತಕ್ಕಂಥದ್ದು ಇರ್ಬೋದು. ಈ ಥರ ಸಾಮಾನ್ಯವಾದ ಸೈಡ್ ಎಫೆಕ್ಟ್ಸ್ ಇರುತ್ತೆ ಹೊರತು ಅದು ಮಾರಣಾಂತಕ ಅಥವಾ ಮಾತ್ರೆನೇ ನಿಲ್ಲಿಸಬೇಕಾದಂಥ ಸೈಡ್ ಎಫೆಕ್ಟ್ಸು ಸಾಮಾನ್ಯವಾಗಿ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ನಲ್ಲಿ ಇರೋದಿಲ್ಲ. ಸರಿ ಮೇಡಮ್. ಯಾವುದೇ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಆದ್ರೆ ನೀವು ಹೇಳಿದ್ರಿ ಅಂತೇಳಿ ನೇರವಾಗಿ ಅವರು ಆ ಒಂದು ಮಾತ್ರೆಗಳನ್ನು ತೆಗೆದುಕೊಳ್ಳೋದು ಬೇಡ. ಹೌದು, ವೈದ್ಯರನ್ನು ಸಂಪರ್ಕಿಸಿ ಸಂಪರ್ಕ ಮಾಡಿ ನಿಮ್ಮನ್ನ ಅದು ನೀವು ಫಸ್ಟು ಶರೀರದ ಜನರಲ್ ಚೆಕಪ್ ಅನ್ನ ಮಾಡಿಸ್ಕೋಬೇಕು. ನಿಮ್ಮ ಗರ್ಭಾಶಯನ ಮತ್ತೆ ಸ್ತನಗಳನ್ನ ಪರೀಕ್ಷೆ ಮಾಡಿಸ್ಕೋಬೇಕು ಪ್ರತಿ ವರ್ಷ. ಅದಾದ ನಂತರ ವೈದ್ಯರ ಸಲಹೆ ಮೇರೆಗೆ ನೀವು ಗುಳಿಗೆಗಳನ್ನ ತಗೋಬೇಕಾಗತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ಸುಮಾ ಅವರೇ. ಮುಂದಿನ ಕರೆಗೆ ಹೋಗುವ ಮುನ್ನ ತಾವು ಹೇಳಿದ್ರಿ ಮೇಡಮ್ 40 ಅನ್ನುವಂಥದ್ದು ಮಧ್ಯ ವಯಸ್ಕ ಅಂತ ಹೇಳ್ಬಿಟ್ಟು. ಇವತ್ತೆಲ್ಲರಲ್ಲೂ ಬಂದಿರೋ ಅಂಥದ್ದೇನು ಅಂತ ಹೇಳಿದರೆ, ಈ ಮಧ್ಯ ವಯಸ್ಕ ಪರಿಸ್ಥಿತಿ ಏನಿದೆಯೋ ಅದು ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಹೆಚ್ಚು ಕಾಳಜಿಯನ್ನು ವಹಿಸಬೇಕು ಅನ್ನುವಂಥದ್ದು, ಅಲ್ಲಿಂದಲೇ ಪ್ರಾರಂಭ ಆಗಬೇಕು ಅನ್ನುವಂಥದ್ದು ಇದೆ. ಈ ನಿಟ್ಟಿನಲ್ಲಿ ಮಹಿಳೆಯರು 40ರ ನಂತರ ಆರೋಗ್ಯವಾಗಿರಬೇಕು ಅಂದರೆ ಏನು ಮಾಡಬೇಕು ಮತ್ತು ಏನನ್ನು ಮಾಡಬಾರ್ದು? ಸೊ ಮೊದಲನೇದಾಗಿ 40ಕ್ಕಿಂತ ಮುಂಚೆ 30 ವಯಸ್ಸಿನಲ್ಲೇ ಮಹಿಳೆಯರು ಪ್ರತಿ ವರ್ಷ ವೈದ್ಯರಲ್ಲಿ ಒಂದು ಸಾಮಾನ್ಯ ಪರೀಕ್ಷೆಯನ್ನು ಮಾಡಿಸ್ಕೋಬೇಕು. ಅದನ್ನು ವರ್ಷಕ್ಕೊಮ್ಮೆ ಅವರು ಮಾಡಿಸ್ಕೊತ ಹೋಗಬೇಕು. ಅದರಲ್ಲಿ BP, ಶುಗರು ಇವೆಲ್ಲನೂ ತಪಾಸಣೆ ಮಾಡುವ ಜೊತೆಗೆ ಅವರ ಸ್ತನಗಳ ಪರೀಕ್ಷೆ ಮತ್ತು ಗರ್ಭಾಶಯದ ಪರೀಕ್ಷೆಯನ್ನು ಅವರು ಖಂಡಿತವಾಗೂ ಮಾಡಿಸ್ಕೋಬೇಕು. ಇದೇ ಕ್ರಮವನ್ನು 40 ವರ್ಷದಾದ ನಂತರನೂ ಸಹ, ಈಗ ಸ್ತನದ ಕ್ಯಾನ್ಸರ್ ಹೆಚ್ಚಿರುವುದರಿಂದ ಒಂದು ಮ್ಯಾಮೋಗ್ರಫಿ ಅಂದರೆ ಒಂದು ಎಕ್ಸ್ರೇ ಅಥವಾ ಸ್ಕ್ಯಾನಿಂಗ್ ಸ್ತನಗಳದ್ದು ಮಾಡ್ತಾರೆ, ಅದನ್ನು ಮಾಡಿಸ್ಕೋಬೇಕು. ಅದನ್ನು ಒಂದ್ಸಲಿ ಮಾಡಿ 3 ವರ್ಷಕ್ಕೊಮ್ಮೆ ಮಾಡಿಸ್ಕೋಬೋದು. ಮತ್ತು ಗರ್ಭಕೋಶದ HPV ಟೆಸ್ಟ್ ಅಥವಾ ಪ್ಯಾಪ್ಸ್ಮಿಯರ್ ಟೆಸ್ಟನ್ನು ಒಂದು 40ರಿಂದ 60 ವರ್ಷದಲ್ಲಿ ಅಟ್ಲೀಸ್ಟ್ ಒಂದು 2 ಸಲನಾದರೂ ಮಾಡಿಸ್ಕೋಬೇಕು, ಅಥವಾ 5 ವರ್ಷಕ್ಕೊಮ್ಮೆ ಮಾಡಿಸ್ಕೋಬೇಕು. ಅದರ ಜೊತೆಗೆ ಅವರ ತೂಕವನ್ನು ಮತ್ತು ಅವರ ಹಿಮೋಗ್ಲೋಬಿನ್ನು ಮತ್ತು ಬ್ಲಡ್ ಶುಗರ್ ಅಂದರೆ ಮಧುಮೇಹ ತೊಂದರೆ ಇದೆಯಾ, ಥೈರಾಯ್ಡ್ ಪ್ರಾಬ್ಲಮ್ಸ್ ಇದೆಯಾ ಅನ್ನೋದನ್ನು ಸಹ ಅವರು ತಪಾಸಣೆಯನ್ನು ವರ್ಷಕ್ಕೊಮ್ಮೆನಾದರೂ ಮಾಡಿಸ್ಕೋಬೇಕು. ಆತ್ಮೀಯ ಕೇಳುಗರೆ, ಇವತ್ತಿನ ರೇಡಿಯೋ ಡಾಕ್ಟರ್ ಸಂಚಿಕೆಯಲ್ಲಿ ಮಧ್ಯವಯಸ್ಕ ಮಹಿಳೆಯರ ಆರೋಗ್ಯ ಸಮಸ್ಯೆಗಳು ಹಾಗೂ ಋತುಬಂಧದ ವಿವಿಧ ಸಮಸ್ಯೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರು. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಕರೆಯನ್ನು ಮಾಡಿ ಸಂವಾದವನ್ನು ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳನ್ನು ಇನ್ನೊಮ್ಮೆ ಹೇಳ್ತೇನೆ. 246-289, ಮತ್ತೊಂದು ಸಂಖ್ಯೆ 245-258. ದೂರವಾಣಿ ಸಂಖ್ಯೆಗಳು ಮತ್ತೊಮ್ಮೆ 246-289, ಮತ್ತೊಂದು ಸಂಖ್ಯೆ 245-258. ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡಿ ತಾವು ವೈದ್ಯರೊಂದಿಗೆ ನೇರವಾಗಿ ಸಂವಾದವನ್ನು ಮಾಡಿ. STD ಕೋಡ್ ಸಂಖ್ಯೆ 0817. ಈಗ ಕಾಯಿಲೆ ತಪಾಸಣೆ ಅಂತ ಹೇಳಿದ್ರಿ ಮೇಡಮ್, ಇದನ್ನು ಕೂಡ ನಿಮ್ಮ ಮಾರ್ಗದರ್ಶನದಲ್ಲಿಯೇ ಮಾಡಿಸ್ಕೊಳ್ಬೇಕಾಗುತ್ತಲ್ವಾ? ಈಗ ನಾನು ಗರ್ಭಾಶಯ ಮತ್ತು ಸ್ತನದ ಪರೀಕ್ಷೆ ಮತ್ತೆ ಹೇಳಿದೆ. ಅದರ ಜೊತೆಗೆ ಮಹಿಳೆಯರು ಮುಖ್ಯವಾಗಿ 40 ವರ್ಷ ಆದ ನಂತರ ಒಂದೊಮ್ಮೆ ಕಣ್ಣನ್ನು ಪರೀಕ್ಷೆ ಮಾಡಿಸ್ಕೋಬೇಕು. ಮತ್ತು ಹೃದಯದ ಚೆಕಪ್ಪನ್ನು ಸಹ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಮತ್ತು ಯಾರಿಗಾದರೂ ಅವರ ಕುಟುಂಬದಲ್ಲಿ ಬ್ರೆಸ್ಟ್ ಕ್ಯಾನ್ಸರು ಅಥವಾ ಅನ್ನನಾಳದ ಕ್ಯಾನ್ಸರು, ಗರ್ಭಾಶಯದ ಕ್ಯಾನ್ಸರ್ಗಳಿದ್ದರೆ ಒಂದು ಸ್ಕ್ಯಾನಿಂಗನ್ನು ಸಹ ಅವರು 40 ವರ್ಷದಾದ ಮೇಲೆ ಒಮ್ಮೆ ಮಾಡಿಸ್ಕೊಂಡ್ರೆ ನಮಗೆ ಇನ್ನೂ ತೊಂದರೆ ಕಾಣಿಸ್ಕೊಳ್ಳುವ ಮುಂಗಡವಾಗಿ ಅವ್ರಿಗೇನಾದರೂ ಗರ್ಭಾಶಯ ಅಥವಾ ಅಂಡಾಶಯದಲ್ಲಿ ಗೆಡ್ಡೆಗಳಿದೆಯಾ ಅಥವಾ ಹೃದಯದಲ್ಲಿ ಏನಾದರೂ ತೊಂದರೆ ಇದೆಯಾ, ಮತ್ತು ಕಣ್ಣಿನ ದೃಷ್ಟಿ, ಕೆಲವರು ಹೇಳ್ತಾರೆ ಋತುಬಂಧ ಆದ ತಕ್ಷಣ ನಮಗೆ ಕಣ್ಣಿನ ದೃಷ್ಟಿ ಕಡಿಮೆ ಆಯಿತು ಅಂತ. ಅದು ಆ ಥರ ಅಲ್ಲ. 40 ವರ್ಷ ಆದ ನಂತರವೇ ಎಲ್ಲರಿಗೂ ಕಣ್ಣಿನ ದೃಷ್ಟಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು ನಮ್ಮ ಕಣ್ಣಿನ ಕಡೆಗೆ, ನಮ್ಮ ಹೃದಯದ ಕಡೆಗೆ ಸಹ ನಾವು ಗಮನವನ್ನು ಹರಿಸಬೇಕು. ಇದರ ಜೊತೆಗೆ ಈ ಋತುಬಂಧ ಅನ್ನುವಂಥದ್ದು ಸಾಮಾನ್ಯವಾಗಿ 40ರ ಆಸುಪಾಸಿನಲ್ಲಿ ಪ್ರಾರಂಭ ಆಗುತ್ತೆ ಅಂತಂದ್ರೆ ಸಂಪೂರ್ಣ ಸಾಮಾನ್ಯವಾಗಿ ಋತುಬಂಧ 45 ವಯಸ್ಸಿನಿಂದ 55 ವಯಸ್ಸಿನಲ್ಲಿ ಆಗಬೇಕಾದ ಒಂದು ಕ್ರಮ. ಏನಾದರೂ ಬೇಗ ಆಗುವಂತ ಕೆಲವರಿಗೆ ಹೌದೌದು. ಈಗಿನ ಕಾಲದಲ್ಲಿ ಕೆಲವರಿಗೆ ಹೆಚ್ಚಿನ ಸಮಯದಲ್ಲಿ ನಾವು ಪ್ರಿಮೆಚ್ಯೂರ್ ಓವೇರಿಯನ್ ಫೇಲ್ಯೂರ್ ಅಂತ ನೋಡ್ತಾ ಇದೀವಿ. ಪ್ರಿಮೆಚ್ಯೂರ್ ಮೆನೋಪಾಸ್ ಆಗ್ತಾ ಇದೆ. ನಮಸ್ತೆ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನನ್ನ ಹೆಸರು ದಿವ್ಯಾ ಅಂತ. ಮೇಡಮ್ ಹತ್ರ ದಿವ್ಯಾ. ಹೇಳಿ ದಿವ್ಯಾ. ಮೇಡಮ್ ನಮಸ್ತೆ. ನಮಸ್ತೆ. ಇದು ಪೀರಿಯಡ್ಸ್ ಟೈಮಲ್ಲಿ ಬ್ಲೀಡಿಂಗ್ ಕಲರ್ ಚೇಂಜ್ ಆಗುತ್ತಲ್ಲ, ಅದೇನು ಮೇಡಮ್? ನೋಡಿ, ಸಾಮಾನ್ಯವಾಗಿ ಕಲರ್ ಚೇಂಜ್ ಆಗೋದಿಲ್ಲ. ಅದು ನಿಮ್ಮ ಶರೀರದಿಂದ ಹೊರಗಡೆ ಬಂದ ಬ್ಲಡ್ಡು
ನಿಮ್ಮ ಹೊರಗಡೆ ಆಕ್ಸಿಜನ್ ತಗುಲಿದಾಗ ಆ ಬ್ಲಡ್ಡಿಗೆ ಅದು ಕಲರ್ ಚೇಂಜ್ ಆಗುತ್ತೆ, ಬ್ಲ್ಯಾಕ್ ಆಗುತ್ತೆ. ಅರ್ಥ ಆಯ್ತು? ಕಾರಣ ರಕ್ತದಲ್ಲಿ ಕಬ್ಬಿಣದ ಅಂಶ ಇರುತ್ತೆ. ಸೊ ನೀವು ನಿಮ್ಮ ಕೈ ಕಟ್ ಮಾಡಿ ಒಂದು 2 ಹನಿ ರಕ್ತವನ್ನು ಹೊರಗಡೆ ಒಂದು ಪೇಪರ್ ಮೇಲೆ, ಒಂದು ಬಟ್ಟೆ ಮೇಲೆ ಒಂದು 2 ನಿಮಿಷ ಹಾಕಿ ಬಿಟ್ಟರೆ ಅದು ಸಹ ಕಪ್ಪಾಗೇ ಆಗುತ್ತೆ. ಇದು ಆಕ್ಸಿಜನೇಷನ್ ಆದಾಗ ಫೆರಸ್ ಅಂತ ಕೆಂಪಗಿರ್ತಕ್ಕಂಥದ್ದು ಫೆರಿಕ್ ಅಂತ ಆಗುತ್ತೆ. ಹಾಗಾಗಿ ಅದು ನಿಮಗೆ ಕಲರ್ ಚೇಂಜ್ ಆಗಿದೆ ಅಂತ ಅನಿಸುತ್ತೆ. ಆದರೆ ಕೆಲವರಿಗೆ ರಕ್ತಸ್ರಾವ ಕಡಿಮೆ ಇದ್ದಾಗ ಕೆಲವೊಮ್ಮೆ ಅದು ಒಳಗಡೆನೆ ಆಕ್ಸಿಜನೇಷನ್ ಆಗಿ ಕಲರ್ ಚೇಂಜ್ ಆಗುತ್ತೆ. ನಿಮ್ಮ ಬ್ಲಡ್ಡಿನ ಕಲರ್ ಚೇಂಜ್ ಆಗಿರೋದಿಲ್ಲ, ಅದು ಪರಿಸರಕ್ಕೆ ಹೊರಗಡೆ ಬಂದಾಗ ಕಲರ್ ಚೇಂಜ್ ಆಗುತ್ತೆ. ಅದ್ಯಾವುದೇ ಹೆಲ್ತ್ ಇಶ್ಯೂಸ್ ಅಲ್ಲ? ಹೌದಲ್ಲ, ಖಂಡಿತ ಅಲ್ಲ. ಸೊ ಹಾಗಾಗಿ ನೀವು ಹೆಲ್ತ್ ಇಶ್ಯೂ ಇಲ್ಲದೆ ಹೋದ್ರೂ ವೆಲ್ ವುಮೆನ್ ಚೆಕಪ್ ಅಂತ ಹೇಳ್ತೀವಿ. ಅಂದರೆ ಆರೋಗ್ಯವಂತ ಮಹಿಳೆಯರು ಚೆಕಪ್ ಮಾಡಿಸ್ಕೋಬೇಕು. ಇದು ಬಹಳ ಮುಖ್ಯವಾದ ವಿಷಯ. ತೊಂದರೆ ಇಲ್ಲದೆ ಹೋದ್ರೂ ಸಹ ನಿಮ್ಮ ವೈದ್ಯರಲ್ಲಿ ಒಂದು ತಪಾಸಣೆಯನ್ನು ಮಾಡಿಸ್ಕೊಳ್ಳಿ. ಕಾಯಿಲೆಗಳನ್ನು ತಡೆಗಟ್ಟೋದು ನಮ್ಮ ಉದ್ದೇಶ. ಓಕೆ ಮೇಡಮ್, ಧನ್ಯವಾದ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. 45ರ ಆಸುಪಾಸಿನಲ್ಲಿ ಋತುಬಂಧ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಮೊದಲೇ ಆಗುವಂತ ಸಾಧ್ಯತೆನೂ ಇದೆ. ಹೌದು, ಪ್ರಿಮೆಚ್ಯೂರ್ ಮೆನೋಪಾಸ್ ಅಂತ ಬಹಳಷ್ಟು ಜನಗಳಲ್ಲಿ ನಾವಿವತ್ತು ನೋಡ್ತಾ ಇದ್ದೀವಿ. ಪ್ರಿಮೆಚ್ಯೂರ್ ಮೆನೋಪಾಸ್ ಕಾರಣಗಳು ಜೀವನ ಶೈಲಿಯಲ್ಲಿ ಮತ್ತೆ ಅವರಿಗೆ ಜೊತೆಗೆ ಅತಿ ಬೊಜ್ಜುತನ ಇರ್ತಕ್ಕಂಥದ್ದು ಅಥವಾ ಕೆಲವು ಎನ್ವೈರ್ಮೆಂಟಲ್ ಡಿಸ್ರಪ್ಟರ್ಸ್ ಅಂತ ಹೇಳ್ತೀವಿ. ಏನಂದ್ರೆ ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಉಪಯೋಗಿಸಕ್ಕಂಥದ್ದು, ಕೆಮಿಕಲ್ಸ್ ಯೂಸ್ ಮಾಡ್ತಕ್ಕಂಥದ್ದು, ಇವು ಎಲ್ಲವೂ ಸಹ, ಮತ್ತೆ ಆಹಾರದಲ್ಲಿ ವ್ಯತ್ಯಾಸಗಳು, ಇವು ಎಲ್ಲವೂ ಸಹ ಪ್ರಿಮೆಚ್ಯೂರ್ ಮೆನೋಪಾಸ್ಗೆ ಒಂದು ಕಾರಣವಾಗುತ್ತೆ. ಹೌದು. ಮತ್ತೆ ಪ್ರಿಮೆಚ್ಯೂರ್ ಮೆನೋಪಾಸ್ ಆದಾಗ ಶರೀರದ ಮೇಲೆ ಬಹಳಷ್ಟು ಒತ್ತಡಗಳಾಗ್ಬೋದು. ಉದಾಹರಣೆಗೆ ಕೆಲವರು ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು 35 ನಂತರ ಮಗುವನ್ನು ಮಾಡ್ಕೋಬೇಕು ಅಂತ ಇರ್ತಾರೆ. ಅಂಥ ಸಮಯದಲ್ಲಿ ಅವ್ರಿಗೆ ಅಂಡಾಶಯದಲ್ಲಿ ತೊಂದರೆಗಳಿದ್ದು ಮಕ್ಕಳಾಗೋದಕ್ಕೆ ತೊಂದರೆಗಳಾಗ್ಬೋದು. ಇನ್ನೊಂದು ಕರೆ ಇದೆ. ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರನ್ನ ಆದ್ರೆ ಹೇಳಿ, ಇಲ್ಲ ಅಂತ ಅಂದ್ರೆ ನಿಮ್ಮ ಸಮಸ್ಯೆ ಏನಿದೆಯೋ ಹೇಳಿ. ನನ್ನ ಹೆಸರು ಅರುಣ ಅಂತ, ಸಾಲಿಗ್ರಾಮದಿಂದ. ಮಾತಾಡಿ ಅರುಣ. ಸಮಸ್ಯೆ ಏನಿದೆ ಹೇಳಿ ಮೇಡಮ್. ಹೇಳಿ ಅರುಣ, ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ನನಗೆ ಹೊರಗಡೆ ಆಗ್ತಾ ಇಲ್ಲ ಸರಿಯಾಗಿ. ನನಗೆ 39 ವರ್ಷ. ಹೌದು. ಸೊ ಈಗಾಗಲೇ ಹೇಳಿದ್ವಲ್ಲ ಅರುಣ್ ಅವರೇ, ನಿಮಗೆ ಈಗ ಮುಟ್ಟು ಸರಿ ಆಗ್ತಾ ಇಲ್ಲ ಅಂತ ಅಂದಾಗ ಕೆಲವರಿಗೆ ಅಂಡಾಶಯ ಕೆಲಸ ಮಾಡದೇ ಇರತಕ್ಕಂಥ ಸಂದರ್ಭ ಇರ್ಬೋದು, ಅಥವಾ ಅದರದ್ದು ಕೆಲಸದ ಕ್ರಮೇಣ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನೀವು ವೈದ್ಯರಲ್ಲಿ ಹೋಗಿ ಇದನ್ನ ತಪಾಸಣೆ ಮಾಡಿಸ್ಕೋಬೇಕು. ಯಾವ ನಿದ್ದೆ ಬರಲ್ಲ, ಮತ್ತೆ ಕಾಲ್ ಸೆಳ್ತಾ ಅದ ಹಾಗೆ. ಈ 2 ತಿಂಗಳಿನ 2 ತಿಂಗಳು ಚೆನ್ನಾಗಿ ಆದೆ, ಡಾಕ್ಟರ್ ಹತ್ರ ತೋರಿಸಿದ್ದೆ. ಓಕೆ. ನನಗೆ ಮಕ್ಳು ಆಗದಿರೋದು ಆಪರೇಷನ್ ಆಗಿಲ್ಲ ಮೇಡಮ್. ಓಕೆ, ಸರಿ. ಸೊ ನೋಡಿಯಮ್ಮ, ನೀವು ನಿಮ್ಮ ಚೆಕಪ್ ಮಾಡಿಸ್ಬಿಟ್ಟು ನಾನು ಡಾಕ್ಟರ್ ಹತ್ರ ಟ್ಯಾಬ್ಲೆಟ್ಸ್ ಬಡಿಸ್ಕೊ ಬಂದಿದ್ದೆ. ಓಕೆ. ಬರೆಸ್ಕೊ ಬಂದು ಅದನ್ನ 10 days ತಗೊಳ್ಳಿ ಅಂತ ಹೇಳಿದ್ರು, 1 ಕೋರ್ಸ್ ತಗೊಳ್ಳಿ ಅಂತ. ಈಗ 2 ತಿಂಗಳು ಆದೆ ಮೇಡಮ್. ಆಯ್ತು ನಿಮ್ಮ ಸಮಸ್ಯೆ ಅರ್ಥ ಆಗಿದೆ, ಮಾತಾಡ್ತಾರೆ ಕೇಳಿ. ಈಗ ನೋಡಿಯಮ್ಮ, ನಿಮಗೆ ಅಂಡಾಶಯದಲ್ಲಿ ಕೆಲಸ ಮಾಡ್ತಕ್ಕಂಥ ಅಂಡಾಶಯದ ಕೆಲಸದ ಒತ್ತಡ ಕಡಿಮೆ ಆಗಿರಬಹುದು. ಹಾಗಾಗಿ ನೀವು ವೈದ್ಯರ ಸ್ತ್ರೀರೋಗ ತಜ್ಞರಲ್ಲಿ ಹೋಗಿ ಅವರು ಕೆಲವು ರಕ್ತದ ತಪಾಸಣೆಗಳನ್ನು, ರಕ್ತ ಶುಗರು, ಥೈರಾಯ್ಡ್ ಇವೆಲ್ಲ ಟೆಸ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಅವಶ್ಯಕತೆ ಇದ್ದರೆ ಒಂದು ಸ್ಕ್ಯಾನಿಂಗನ್ನು ಸಹ ಮಾಡ್ತಾರೆ. ಅದು ಮಾಡಿದ ನಂತರ ನಿಮಗೆ ಹಾರ್ಮೋನ್ ವ್ಯತ್ಯಾಸ ಇದೆ ಅಂತಂದರೆ ನಾವು ಬರೀ 1 ತಿಂಗಳು ಟ್ರೀಟ್ಮೆಂಟ್ ಕೊಟ್ಟರೆ ಸಾಲೋದಿಲ್ಲ. ಅದರ ನಿಮ್ಮ ಟೆಸ್ಟ್ನ ರಿಪೋರ್ಟ್ಸ್ನ ನೋಡಿಕೊಂಡು ನಿಮಗೆ ಕೆಲವು ದಿನ ಹಾರ್ಮೋನ್ ಟ್ಯಾಬ್ಲೆಟ್ಗಳನ್ನ ನಾವು ಕೊಡಬೇಕಾಗತ್ತೆ. ಅದರ ಜೊತೆಗೆ ನಿಮ್ಮ ಮೂಳೆ, ಕೈಕಾಲು ಸೆಳೆತಕ್ಕೆ ಸ್ವಲ್ಪ ಬಿ ಕಾಂಪ್ಲೆಕ್ಸು, ಅದ್ರ ಜೊತೆಗೆ ಕ್ಯಾಲ್ಶಿಯಂನು ಸಹ ವೈದ್ಯರು ನೀಡ್ತಾರೆ. ಸೊ ಇದೆಲ್ಲವನ್ನು ನೀವು ವೈದ್ಯರಲ್ಲಿ ಒಮ್ಮೆ ನೋಡಿ ಸುಮ್ಮನೆ ಆದರೆ ಸಾಕಾಗೋದಿಲ್ಲ. ಮತ್ತೆ ಸ್ತ್ರೀರೋಗ ತಜ್ಞರಲ್ಲಿ ಹೋಗಿ ಇವೆಲ್ಲ ತಪಾಸಣೆಗಳನ್ನು ಮಾಡಿಸ್ಕೊಂಡು ನೀವು ಟ್ರೀಟ್ಮೆಂಟನ್ನು ತಗೋಬೇಕಾಗುತ್ತೆ. ಕಾರಣ ನಿಮಗೆ ಅವಧಿಗೆ ಮುಂಚೆನೇ ಮುಟ್ಟು ನಿಲ್ಲುವಂಥ ಒಂದು ಕೆಲವು ಸೂಚನೆಗಳು ಕಾಣಿಸ್ಕೋಬಹುದು. ಅದರಿಂದ ನಿಮಗೆ ಕೈಕಾಲು ಸೆಳೆತ, ಸೊಂಟ ನೋವು, ಹೊಡ್ತಾ ಬರ್ತಾ ಇರ್ಬೋದು. ಅದಕ್ಕೆ ನೀವು ಖಂಡಿತವಾಗ್ಲೂ ಹೋಗಿ ವೈದ್ಯರಲ್ಲಿ ಟ್ರೀಟ್ಮೆಂಟನ್ನು ತಗೋಬೇಕಮ್ಮ. ಸರಿ ಮೇಡಮ್, ಥ್ಯಾಂಕ್ ಯು. ಧನ್ಯವಾದ ಅರುಣ ಅವರೇ ಕರೆ ಮಾಡಿದ್ದಕ್ಕಾಗಿ. ಈ ಒಂದು ಸಂದರ್ಭದಲ್ಲಿ, ಋತುಬಂಧದ ಸಂದರ್ಭದಲ್ಲಿ ಬೇರೆ ಏನೆಲ್ಲ ಸಮಸ್ಯೆಗಳು ಮಹಿಳೆಯರ ಮೇಲೆ ಉಂಟಾಗುತ್ತೆ? ನೋಡಿ, ಋತುಬಂಧ ಆಗೋದು ಏನಕ್ಕೆ ಅಂದರೆ ಅಂಡಾಶಯದಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈಸ್ಟ್ರೋಜನ್ ಅನ್ನೋದು. ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ, ಡಾಕ್ಟರ್ ಜೊತೆ ಮಾತಾಡಿ. ಸುಮಾ ಹೇಳಿ. ಸುಮಾ, ನಮಸ್ತೆ ಡಾಕ್ಟರ್. ನಮಸ್ತೆ ಡಾಕ್ಟರ್, ನನಗೆ 49 ಇಯರ್ಸ್. ಓಕೆ. ನನಗೆ ಇತ್ತೀಚೆಗೆ ಒಂದು 1 ತಿಂಗಳ ಹಿಂದೆಯಿಂದ ತುಂಬಾ ಸೊಂಟ ನೋವು ಬರ್ತಾ ಇದೆ. ಓಕೆ. ಮತ್ತೆ ಕಿಬ್ಬೊಟ್ಟೆ ಕೆಳಗೆ ನೋವು ಬರೋದು. ಸರಿ. ಇದು ಪೀರಿಯಡ್ಸ್ ಎಲ್ಲ ಕರೆಕ್ಟ್ ಆಗಿ ಆಗ್ತಿದೆ ಡಾಕ್ಟರ್. ಸರಿ. ವೈದ್ಯರಲ್ಲಿ ನಿಮ್ಮ ಸಾಮಾನ್ಯ ಪರೀಕ್ಷೆನ ಯಾವಾಗ ಮಾಡಿಸ್ಕೊಂಡಿದ್ದೀರಮ್ಮ?
ಇತ್ತೀಚೆಗೆ ಗೌರ್ಮೆಂಟ್ ಹಾಸ್ಪಿಟಲ್ ಮೊನ್ನೆ ಮಾಡಿಸಿದ್ದು. ಸ್ತ್ರೀರೋಗ ತಜ್ಞರು ನೋಡಿದಾರಾ ನಿಮ್ಮನ್ನ? ನೋಡಿದ್ರು. ಗರ್ಭಾಶಯನ ಪರೀಕ್ಷೆ ಮಾಡಿದಾರಾ? ಅದು ಬರೀ ಟ್ಯಾಬ್ಲೆಟ್ ನಿಮಗೆ ಒಂದು ಒಳಗಡೆ ಏನು ಇನ್ಫೆಕ್ಷನ್ ಆದಂಗ ಆಗಿದೆ, ಯೂರಿನ್ ಇನ್ಫೆಕ್ಷನ್ ಬಂದಿದೆ, ಅದಕ್ಕೆ ಅಂತ ಹೇಳಿ ಒಂದು ಕೋರ್ಸ್ ಟ್ಯಾಬ್ಲೆಟ್ ಕೊಟ್ರು ಮೇಡಮ್ ಅವರು. ಓಕೆ, ನೀವು ಮುಖ್ಯವಾಗಿ ನೋಡಿ ಅಮ್ಮ, ಸ್ತ್ರೀರೋಗ ತಜ್ಞರಲ್ಲಿ ನಿಮ್ಮ ಹೊಟ್ಟೆ ಭಾಗ ಮತ್ತು ಗರ್ಭಾಶಯವನ್ನು ಪರೀಕ್ಷೆ ಮಾಡಿಸ್ಕೋಬೇಕು. ಗರ್ಭಾಶಯದಲ್ಲಿ ಏನೂ ತೊಂದರೆ ಇಲ್ಲ, ಈಗ ಅವರು ಸೋಂಕು ತಗಲಿದೆ ಅಂತ ಹೇಳಿದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿರಬಹುದು. ಸೊ ಆ ಸೋಂಕು ಪೂರ್ತಿ ನಿವಾರಣೆ ಆಗಿದೆಯಾ ಅಂತ ಒಂದನ್ನು ನೋಡಬೇಕು. ಕಾರಣ ಕಿಬ್ಬೊಟ್ಟೆ ನೋವು ಮಹಿಳೆಯರಲ್ಲಿ ಬರೋದಕ್ಕೆ ನಾನಾ ಕಾರಣಗಳಿದ್ದಾವೆ. ಅದರಲ್ಲಿ ಒಂದು, ಮೂತ್ರ ಕೋಶಕ್ಕೆ ಸಂಬಂಧಪಟ್ಟಂಥ ನಿಮಗೆ ಹೊಟ್ಟೆ ನೋವು ಬರ್ಬೋದು. ನಿಮ್ಮ ಗರ್ಭಕೋಶ ಮತ್ತು ಅದರ ಸುತ್ತ ಪದರಗಳಿಂದ, ಅಂಡಾಶಯಗಳಿಂದ ಏನಾದರೂ ಸೋಂಕು ಅಥವಾ ಗೆಡ್ಡೆಗಳಿದ್ದರೆ ಹೊಟ್ಟೆ ನೋವು ಬರ್ಬೋದು. ಮತ್ತು ಅದರ ಪಕ್ಕ ನಿಮಗೆ ನಮ್ಮದು ದೊಡ್ಡ ಕರಳಿರುತ್ತೆ. ಸೊ ದೊಡ್ಡ ಕರಳಿನಲ್ಲಿ ನಿಮಗೆ ಮೂತ್ರ ಮತ್ತು ಮಲ ವಿಸರ್ಜನೆ ಸರಿಯಾಗಿ ಆಗ್ತಾ ಇಲ್ಲದ್ರಿಂದನೂ ಸಹ ನಿಮಗೆ ಕಿಬ್ಬೊಟ್ಟೆ ನೋವು ಬರ್ಬೋದು. ಮತ್ತು ಯೋನಿ ದ್ವಾರದಲ್ಲಿ ಏನಾದರೂ ಸೋಂಕಿದ್ರೂ ಕಿಬ್ಬೊಟ್ಟೆ ನೋವು ಬರ್ಬೋದು. ಸೊ ಇದೆಲ್ಲ ಕಾರಣಗಳನ್ನು ನಾವು ಪರೀಕ್ಷೆ ಮಾಡಿ ಯಾವುದ್ರದ್ದು ತೊಂದರೆ ಇದೆಯಾ ಅಂತ ನೋಡಬೇಕಾಗುತ್ತೆ. ನೋಡಿದ ನಂತರ ಇದು ಯಾವುದೂ ಇಲ್ಲ ಅಂತಂದರೂ ನಿಮ್ಮ ಆಹಾರದ ಕ್ರಮದಿಂದನೂ ಸಹ ನಿಮಗೆ ಹೊಟ್ಟೆ ನೋವು ಬರ್ಬೋದು. ಹಾಗಾಗಿ ಒಂದು ಡೀಟೇಲ್ಡ್ ಚೆಕಪ್ಪನ್ನು ಮಾಡಿಸ್ಕೊಂಡು ಅದರ ಪ್ರಕಾರ ಅವಶ್ಯಕತೆ ಇದ್ದರೆ ಒಂದು ಸ್ಕ್ಯಾನಿಂಗನ್ನು ಸಹ ನೀವು ಮಾಡಿಸ್ಕೋಬೇಕಾಗುತ್ತೆ. ನಂತರದಲ್ಲಿ ನಿಮ್ಮ ಆಹಾರದಲ್ಲಿ ವ್ಯತ್ಯಾಸವನ್ನು ಮಾಡ್ಕೋಬೇಕಾಗ್ಬೋದು, ವ್ಯಾಯಾಮವನ್ನು ಮಾಡ್ಕೋಬೇಕಾಗುತ್ತೆ, ಮತ್ತು ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಉಪಯೋಗಿಸ್ಬೇಕಾಗುತ್ತೆ. ಇವೆಲ್ಲವನ್ನು ನೀವು ಸರಿಪಡಿಸ್ಕೊಂಡಾಗ ಈ ಹೊಟ್ಟೆ ನೋವು ಕಡಿಮೆ ಆಗ್ಬೋದು. ಬಟ್ ವೈದ್ಯರು ಅದನ್ನು ಮೊದಲನೇದಾಗಿ ನೀವು ವೈದ್ಯರಲ್ಲಿ ಮತ್ತೆ ಹೋಗಿ ಡೀಟೇಲ್ ಆಗಿ ನಿಮ್ಮ ಗರ್ಭಕೋಶ, ಮೂತ್ರಕೋಶ ಮತ್ತು ಅದರ ಸುತ್ತ ಇರ್ತಕ್ಕಂಥ ಪದರಗಳ ಬಗ್ಗೆ ಪರೀಕ್ಷೆ ಮಾಡಿಸ್ಕೊಳ್ಳಿ ಮತ್ತು ಸ್ಕ್ಯಾನಿಂಗನ್ನು ಮಾಡಿಸ್ಕೊಳ್ಳೋದು ಒಳ್ಳೆಯದಮ್ಮ. ಓಕೆ ಓಕೆ ಡಾಕ್ಟರ್, ನಮಸ್ತೆ. ಧನ್ಯವಾದ ಸುಮಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ ಬೇಗ. ಪೂಜಾ ಮೇಡಮ್. ಪೂಜಾ ನಮಸ್ತೆ, ಹೇಳಿ ಮೇಡಮ್. ನನ್ನ ಹೆಸರು ಪೂಜಾ ಅಂತ. ಹೇಳಿ. ವಯಸ್ಸು ಬಂದೀಗ 30 ವರ್ಷ. ಈಗ ಮಂತ್ಲಿ ಪ್ರಾಬ್ಲಮ್ ಅಂದ್ರೆ ಈಗ ಮುಂಚೆ ಎಲ್ಲ 3 days ಬ್ಲೀಡಿಂಗ್ ಆಯ್ತಿತ್ತು. ಅದೀಗ ಫಸ್ಟ್ ಡೇ ಬ್ಲೀಡಿಂಗೇ ಇರಲ್ಲ, ಮತ್ತೆ ಸಖತ್ತು ಹೊಟ್ಟೆ ನೋವು ಇರುತ್ತಮ್ಮ. ಅಲ್ಲ ನೋಡಿಮ್ಮ, ಮತ್ತೆ ಅದ್ರ ಜೊತೆಗೆ ಚೆಸ್ಟ್ ಪೈನ್ ಇರುತ್ತೆ ಎರಡೂನು. ಈಗ ಡೇಟ್ ಇದೆ ಅಂದ್ರೆ ಗೊತ್ತಾಯ್ತು, ಒಂದು ವಾರ ಮುಂಚೆನೆ ಚೆಸ್ಟ್ ಪೈನ್ ಶುರು ಆಗುತ್ತೆ ಎರಡೂ ಸೈಡ್. ಹೌದು, ಗೊತ್ತಾಯ್ತಮ್ಮ. ಇದು ನೋಡಿ, ಮಹಿಳೆಯರಿಗೆ ಋತು ಮುಟ್ಟಾಗುವ ಒಂದು ವಾರದ ಮುಂಚೆ ಮೈ ಸ್ವಲ್ಪ ತೂಕ ಜಾಸ್ತಿ ಆಗ್ತಕ್ಕಂಥದ್ದು, ಮತ್ತು ಬ್ರೆಸ್ಟು ನೋವು ಆಗ್ತಕ್ಕಂಥದ್ದು, ಬ್ರೆಸ್ಟ್ ಸ್ವಲ್ಪ ದಪ್ಪಾದಂಗೆ ಆಗ್ತದ್ದು, ತಲೆನೋವು ಬರ್ತಕ್ಕಂಥದ್ದು, ಮತ್ತು ಮಾನಸಿಕವಾಗಿ ಸ್ವಲ್ಪ ವೀಕ್ ಆಗ್ತಕ್ಕಂಥದ್ದು, ಇದು ಸಹಜವಾಗಿ ಪ್ರೀ ಮೆನ್ಸ್ಟ್ರಲ್ ಟೆನ್ಷನ್ ಅಂದರೆ ಋತು ಪೂರ್ವ ಟೆನ್ಷನ್ ಅಂತ ಹೇಳ್ತೀವಿ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತ. ಇದು ಸಹಜವಾಗಿ ಒಂದು 10 ಜನದಲ್ಲಿ 4 ಜನಕ್ಕೆ ಕಾಣಿಸ್ಕೊಳ್ಳುತ್ತೆ. ಮತ್ತು ನೀವು ಎರಡನೇದು ಹೇಳಿದ್ರಿ, ಮುಟ್ಟು ಮೊದಲನೇ ದಿನ ಆಗೋದಿಲ್ಲ, ನಂತರ ಆಗುತ್ತೆ ಅಂದರೆ ಅದು ಸಾಮಾನ್ಯವಾಗಿ ಮೊದಲು ಮತ್ತು ಎರಡನೇ ದಿನ ಜಾಸ್ತಿ ಮುಟ್ಟಾಗೋದಿಲ್ಲ, 3-4ನೇ ದಿನ ಜಾಸ್ತಿ ಆಗುತ್ತೆ, 5-6 ದಿನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ. ಆ ಸಮಯದಲ್ಲಿ ಸ್ವಲ್ಪ ಕಿಬ್ಬೊಟ್ಟೆ ನೋವು ಮತ್ತು ಸೊಂಟ ನೋವು ಇರ್ತಕ್ಕಂಥದ್ದು ಸಹಜ. ಸೊ ಇದು ಮೊದಲನೇದಾಗಿ ನೀವು ಮುಟ್ಟಿನ ಸಮಯದಲ್ಲಿ ಬಿಟ್ಟು ಬೇರೆ ಸಮಯದಲ್ಲೂ ಸಹ ನೀವು ವ್ಯಾಯಾಮದ ಕ್ರಮವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಎರಡನೇದು, ಮುಟ್ಟು ಆಗುವ ಮುನ್ನ ಈ ಕಾಫಿ, ಟೀ ಮತ್ತು ಸ್ಪೈಸಿ ಫುಡ್ಡು ಇವೆಲ್ಲವನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಯೋಗ, ಪ್ರಾಣಾಯಾಮವನ್ನು ಮಾಡಬೇಕು. ವೈದ್ಯರಲ್ಲಿ ಹೋಗಿ ತಪಾಸಣೆ ಮಾಡಿಸ್ಕೊಂಡ್ರೆ ನಾವು ಕೆಲವರಿಗೆ ವಿಟಮಿನ್ B1, B6, ವಿಟಮಿನ್ ಇ ಟ್ಯಾಬ್ಲೆಟ್ಸನ್ನು ಕೆಲವೊಮ್ಮೆ ಕೊಡ್ತೀವಿ. ಇದು ನಿಮ್ಮ ಈ ಬ್ರೆಸ್ಟಲ್ಲಿ ಬರ್ತಕ್ಕಂಥ ಏನು ನೋವಾಗ್ತಾ ಇರ್ತಕ್ಕಂಥದ್ದು ಅಥವಾ ಸೊಂಟ ನೋವು ಬರ್ತಕ್ಕಂಥದ್ದು ಇವೆಲ್ಲವನ್ನು ಕಡಿಮೆ ಮಾಡಿಕೊಳ್ಳುತ್ತೆ. ಮತ್ತು ನಾನು ಆಗಲೇ ಹೇಳ್ದಂಗೆ ಇವೆಲ್ಲ ಸಮಸ್ಯೆಗಳಿಗೆ ನೀವು ವರ್ಷಕ್ಕೊಮ್ಮೆ ವೈದ್ಯರಲ್ಲಿ ಹೋಗಿ ನೀವು ನಿಮ್ಮ ತೊಂದರೆಗಳು ಇಲ್ಲದೆ ಹೋದರೂ ಸಹ ತಪಾಸಣೆ ಮಾಡಿಕೊಂಡ್ರೆ ಅಂಥ ಸಂದರ್ಭದಲ್ಲಿ ನಾವು ವೈದ್ಯರು ನಿಮಗೆ ಇವೆಲ್ಲವನ್ನೂ ತಿಳಿಸಿಕೊಟ್ಟಿರ್ತೀವಿ. ಮತ್ತು ಈಗ ನಿಮಗೆ ತೊಂದರೆ ಇರೋದರಿಂದ ನೀವು ಅದರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ವೈದ್ಯರಲ್ಲಿ ಹೋಗಿ ತಪಾಸಣೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯವಾದ ವಿಷಯ. ಬೇಕಿದ್ರೆ ಕಿಬ್ಬೊಟ್ಟೆ ನೋವಿಗೆ ಬೇರೆ ಏನಾದರೂ ಕಾರಣಗಳಿರ್ಬೋದು. ಕೆಲವರಿಗೆ ಎಂಡೋಮೆಟ್ರಿಯೋಸಿಸ್ ಅಂತ ಗರ್ಭಾಶಯದ ಒಳಪದರ ಗರ್ಭಾಶಯ ಬಿಟ್ಟು ಹೊರಗಡೆ ಬೆಳೆಯತಕ್ಕಂಥ ಸಂದರ್ಭ ಇರುತ್ತೆ. ಅಂಥ ಎಂಡೋಮೆಟ್ರಿಯೋಸಿಸಲ್ಲಿ ತುಂಬ ಹೊಟ್ಟೆ ನೋವು ಬರುತ್ತೆ ಕೆಲವು ಮಹಿಳೆಯರಿಗೆ, ಗೆಡ್ಡೆಗಳು ಆಗ್ಬೋದು. ಸೊ ವೈದ್ಯರು ತಪಾಸಣೆ ಮಾಡಿ ನಿಮಗೆ ಫೈಬ್ರಾಯ್ಡ್ ಗೆಡ್ಡೆಗಳು, ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ ಗೆಡ್ಡೆಗಳು ಅಂತ ಕಾಣಿಸ್ಕೋಬೋದು. ಎಂಡೋಮೆಟ್ರಿಯೋಸಿಸ್ ಅಂತ ಅಂಡಾಶಯದಲ್ಲಿ ಮತ್ತು ಸುತ್ತ ಪದರಗಳಲ್ಲಿ ಗೆಡ್ಡೆಗಳು ಕಾಣಿಸ್ಕೋಬೋದು. ಅಂಡಾಶಯದಲ್ಲಿ ಒವೇರಿಯನ್ ಸಿಸ್ಟ್ಸ್ ಅಂತ ಗೆಡ್ಡೆಗಳು ಸಹ ಕಾಣಿಸ್ಕೋಬೋದು. ಸೊ ಇದನ್ನು ನಾವು ತಪಾಸಣೆ ಮಾಡದೆ ಅಲ್ಟ್ರಾಸೌಂಡ್ ಮಾಡಿ ನಾವು ಅದನ್ನು ಖಚಿತಪಡಿಸ್ಕೊಳ್ಳದೆ ನಾವು ಹೇಳೋಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಸ್ತ್ರೀರೋಗ ತಜ್ಞರಲ್ಲಿ ಗರ್ಭಾಶಯದ ಪರೀಕ್ಷೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯವಾದ ವಿಷಯ.
ನಮಸ್ತೆ. ಲೂಸ್ ಮೋಷನ್ ಮತ್ತೆ ವಾಮಿಟ್ ಶುರು ಆಗುತ್ತೆ ಮ್ಯಾಮ್. ಖಂಡಿತ ಅಮ್ಮ, ಅದರ ಶರೀರದಲ್ಲಿ ಬದಲಾವಣೆಗಳು ಮೆನ್ಸ್ಟ್ರುಯೇಷನ್ ಟೈಮಲ್ಲಿ ಆಗುತ್ತೆ. ಅದಕ್ಕೋಸ್ಕರನೇ ಆಹಾರದಲ್ಲಿ ಹೆಚ್ಚಿನ ಎಣ್ಣೆ, ಜಿಡ್ಡು, ಹುರಿದು ಫ್ರೈ ಮಾಡಿದ್ದು ಮತ್ತು ಕಾಫಿ, ಟೀ ಇವೆಲ್ಲವನ್ನೂ ಕಡಿಮೆ ಮಾಡ್ಕೋಬೇಕು ಅಂತ ನಾವು ಹೇಳ್ತೀವಿ. ಜೊತೆಗೆ ಯೋಗವನ್ನು ನಿಮ್ಮ ಜೀವನದಲ್ಲಿ ಒಂದು ಹವ್ಯಾಸವಾಗಿ ಮಾಡ್ಕೊಳ್ಳಿ. ಇದು ತುಂಬ ನಿಮಗೆ ಹೆಲ್ಪ್ ಆಗುತ್ತೆ ಈ ಪ್ರೀ ಮೆನ್ಸ್ಟ್ರುವಲ್ ಟೆನ್ಷನನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಧನ್ಯವಾದ ಪೂಜಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ, ಮಾತಾಡಿ ಡಾಕ್ಟರ್ ಜೊತೆಗೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಮತ್ತೆ ನನಗೆ ಇದು ಅದೇ ಬ್ಲೀಡಿಂಗ್ ಆಗ್ತಾ ಇತ್ತು ಮೇಡಮ್. 38 ಇಂದಲೂ ಒಂದು ಸ್ವಲ್ಪ ಹೆಪ್ಪೆ ಥರ ಗಟ್ಟಿ ಬರ್ತಾ ಇತ್ತು. ಆಮೇಲೆ ಹಂಗೆ ಬರ್ತಾ ಬರ್ತಾ ಟ್ಯಾಬ್ಲೆಟ್ ಎಲ್ಲ ಕೊಟ್ರೆ ಅಂತೂ ಒಂದು ಸ್ವಲ್ಪ ಬರ್ತಾ ಇತ್ತು ಮೇಡಮ್, ಬ್ಲೀಡಿಂಗ್ ಆಗ್ತಾ ಇತ್ತು. ಓಕೆ. 42, 45ರಲ್ಲಿ ಎಲ್ಲ, ಮತ್ತೆ 50ವರೆಗೂ ಹಾಗೆ ಆಗ್ತಾ ಇತ್ತು ಮೇಡಮ್. ಓಕೆ. ಆಮೇಲೆ KRS ಮೈಸೂರಿಗೆ ಹೋಗಿ ತೋರಿಸುವಾಗ ಅವರು ಒಂದೆರಡು ಎಲ್ಲ ಹಾಸ್ಪಿಟ್ಲಲ್ಲೂ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು ಮೇಡಮ್. ಸರಿ. ಮತ್ತೆ ಶುಗರ್ ಎಲ್ಲ ಟೆಸ್ಟ್ ಮಾಡಿದ್ರು, ಅದು ನಾರ್ಮಲ್ ಆಗಿದೆ, ನೀವು ಮಾತ್ರೆ ತಗೊಳ್ಳೋ ಅಷ್ಟಿಲ್ಲ ಅಂತ ಎಲ್ಲ ಹೇಳಿದ್ರು. ಓಕೆ. ಆಮೇಲೆ ಮತ್ತೆ ಇದು ಬ್ಲೀಡಿಂಗ್ ಆಗ್ತಾನೆ ಇತ್ತು ಮೇಡಮ್. ಆಮೇಲೆ ಅವರು ಮೇಡಮ್ ಹೇಳಿದ್ರು ಮೆರನ ಹಾಕೋಣ ಅಂತ ಅಂದ್ರು ಮೇಡಮ್. ಸರಿ. ಅದು ಹೌದು. ಹಾಕಿದ್ಮೇಲೆ ಸ್ಟಾಪ್ ಆಯ್ತು. ಈಗ 5 ವರ್ಷದ ಮೇಲೆ ಇಲ್ಲಿ ತಗಸ್ತೆ ಮೇಡಮ್, ಹಾಸನಲ್ಲಿ ವೆರಿ ಗುಡ್. ಹಾಸ್ಪಿಟಲ್. ಹೇಳಿ. ಆಮೇಲೆ ಬ್ಲೀಡಿಂಗ್ ಸ್ಟಾಪ್ ಆಗಿದೆ. ಈಗ ಮತ್ತೆ ಎಷ್ಟು ವಯಸ್ಸು ನಿಮಗೆ? ನಮ್ಗೆ 56 ವರ್ಷ ಮೇಡಮ್. 56. ಸರಿ, ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಮ್ಮ. ಇದು ನೀವು ಹೇಳಿ. ಮೇಡಮ್, ಒಂದು ಪ್ರಾಬ್ಲಮ್ ಮತ್ತೆ ಹಾ. ಅದೇ ಅದೇ ಬ್ಲೀಡಿಂಗ್ ಆಗ್ತಲ್ಲ, ಅದ್ರ ಅಕ್ಕಪಕ್ಕ ಕಟ್ತಾ ಬರ್ತಾ ಇತ್ತು ಫಸ್ಟ್ ನನ್ನ ಮಗುನ, ಚಿಕ್ಕ ಮಗುನಿಂದಲೇ. ಓಕೆ. ಆಮೇಲೆ ಈಗ ಕೊನೆಗೆ ಬಕ್ಕೆ ತರ ಆಗ್ಬಿಟ್ಟು ಚಳಿ ಜ್ವರ ಎಲ್ಲ ಬರುತ್ತೆ ಮೇಡಮ್. ಒಂದ್ ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ಬಿಟ್ರೆ ಈಗ ಶುಗರ್ ಇದೆ ಅಂತ ಹೇಳ್ತಾರೆ ಮೇಡಮ್. ಟ್ಯಾಬ್ಲೆಟ್ ತಗೋತಿದ್ದೀನಿ. ಸರಿ, ಹಾಗಿದ್ರೆ ನೋಡಿ ಅಮ್ಮ, ಅದು ಇನ್ಫೆಕ್ಷನ್, ಶುಗರ್ ಸ್ಕಿನ್ ಅಲ್ಲಿ, ಚರ್ಮದಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಮತ್ತೆ ಅಲ್ಲಿ ಅದಕ್ಕೆ ನಿಮಗೆ ನಾವು ಅದು ಕೆಲವು ಮಾತ್ರೆಗಳು ಮತ್ತೆ ಮುಲಾಮು ಪೌಡ್ರುಗಳನ್ನ ಕೊಡ್ತೀವಮ್ಮ, ಅದನ್ನ ಉಪಯೋಗಿಸ್ಬೇಕು. ತೂಕ ಹೇಳಿ ನಾನು ತೂಕ ಹೆಚ್ಚಿದ್ರೆ ಕಡಿಮೆ ಮಾಡ್ತಾ ಹೋಗಬೇಕು. ಶುಗರನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕಾಗತ್ತಮ್ಮ. ಇದು ಸ್ಕಿನ್ ಇನ್ಫೆಕ್ಷನ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಅರ್ಥ ಆಯ್ತಾ? ದಿವಸಕ್ಕೊಂದು ಹಣ್ಣು ತಿನ್ಬೇಕು ಅಂತ ಹೇಳಿದ್ರು ಮೇಡಮ್. ಅವತ್ತೊಂದ್ ಸ್ವಲ್ಪ ಇದು ಕಲ್ಲಂಗಡಿ ಹಣ್ಣು ಒಂದ್ ಸ್ವಲ್ಪ ಜಾಸ್ತಿ ತಿನ್ಬಿಟ್ಟೆ, ಮಾರನೇ ದಿವಸನೇ ಆ ರೀತಿ. ನೋಡಿಮ್ಮ, ನಿಮ್ಮ ಶುಗರನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಪ್ರತಿ ತಿಂಗಳು ನಿಮ್ಮ ಶುಗರನ್ನ ಟೆಸ್ಟ್ ಮಾಡಿಸ್ಕೊಂಡು 140ರಿಂದ 160 ನಿಮಗೆ ಶುಗರ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನೀವು. ಓಕೆ. ಬಟ್ ಈ ಮೈರಿನಾ ಅಂತ ಒಂದು ಹೆಚ್ಚಿದೆ ಹೇಳಿದ್ರಲ್ಲ, ಅದು ಬಹಳ ಒಳ್ಳೆಯದು. ಬಹಳಷ್ಟು ಮಹಿಳೆಯರಿಗೆ ಮುಟ್ಟಿನ ಸಮಸ್ಯೆಗಳಲ್ಲಿ ಎಲ್ಲರೂ ಏನು ಅನ್ಕೊಂತಾರೆ, ಶಸ್ತ್ರಚಿಕಿತ್ಸೆನೇ ಆಗಬೇಕು ಅಂತ ಅನ್ಕೊಂತಾರೆ. ಬಟ್ ಈ ಮೈರಿನಾ ಅಂತ ಒಂದು ಇಂಟ್ರಾಯೂಟ್ರೈನ್ ಸಿಸ್ಟಮ್ನ ಗರ್ಭಾಶಯದಲ್ಲಿ ನಾವು ಇಡ್ತೀವಿ. ಇದು ಬಹಳಷ್ಟು ಮಹಿಳೆಯರಿಗೆ ನಾವು ಗರ್ಭಕೋಶದ ಆಪರೇಷನ್ ಮಾಡೋದನ್ನು ತಡೆಗಟ್ಟಬಹುದು. ಬಟ್ ಅದಕ್ಕೆ ಇಡಬೇಕಾದ ಒಂದು ನಿರ್ದಿಷ್ಟ ಇಂಡಿಕೇಶನ್ಸ್ ಇದೆ. ಅದು ವೈದ್ಯರು ತಪಾಸಣೆ ಮಾಡಿ ಅವರಿಗೆ ಗರ್ಭಕೋಶ ತುಂಬ ದೊಡ್ಡದಾಗಿಲ್ಲ, ಗೆಡ್ಡೆಗಳಾಗಿಲ್ಲ, ಒಳಪದರದನ್ನು ಟೆಸ್ಟ್ ಮಾಡಿ ಕ್ಯಾನ್ಸರಿಗೆ ಸಂಬಂಧಪಟ್ಟ ಕಾಯಿಲೆ ಇಲ್ಲ ಅಂತಂದಾಗ ಈ ಒಂದು ಇಂಟ್ರಾಯೂಟ್ರೈನ್ ಸಿಸ್ಟಮ್ನ ನಾವು ಗರ್ಭಾಶಯದಲ್ಲಿ ಇಡ್ತೀವಿ. ಇದು 5 ವರ್ಷದ ಅವಧಿ ಇರುತ್ತೆ. ಬಹಳಷ್ಟು ಮಹಿಳೆಯರಿಗೆ ಮುಟ್ಟಿನ ಸಮಸ್ಯೆ ನಿವಾರಣೆ ಆಗ್ತಾ ಹೋಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸಮಯ ಶುಗರ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಅಮ್ಮ. ಸಮಯ ಮೀರ್ತಾ ಇದೆ ಮೇಡಮ್. ಕಡೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಸೊ ಕಡೆಯದಾಗಿ ನಾನು ಹೇಳೋದು, ಮಹಿಳೆಯರು 30 ವರ್ಷದಿಂದನೂ ನಿಯಮಿತವಾಗಿ ಬಂದು ಅವರ ಶರೀರವನ್ನು ತಪಾಸಣೆ ಮಾಡಿಸ್ಕೊಳ್ಳಿ. ಎರಡನೆಯದು, ಋತುಬಂಧದ ಸಮಯದಲ್ಲಿ ಮಹಿಳೆಯರಿಗೆ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ತುಂಬ ತೊಂದರೆಗಳಾಗುತ್ತೆ. ಉದಾಹರಣೆಗೆ ಲೈಂಗಿಕತೆಯಲ್ಲಿ ನಿರಾಸಕ್ತಿ ಅಥವಾ ತೊಂದರೆಗಳಾಗ್ತಕ್ಕಂಥದ್ದು, ಮೂತ್ರ ವಿಸರ್ಜನೆಯಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಮಾನಸಿಕವಾಗಿ ತುಂಬ ಒತ್ತಡ, ನಿದ್ರೆ ಬರದೇ ಇರೋದು, ಅಳೋದು, ಬೇಜಾರಾಗ್ತಕ್ಕಂಥ ಸಂದರ್ಭಗಳಿರುತ್ತೆ. ಇದನ್ನು ಮನೆಯಲ್ಲಿರ್ತಕ್ಕಂಥ ಅವರ ಸಂಗಾತಿ, ಪುರುಷ ಸಂಗಾತಿಗಳು ಇದನ್ನು ಮನೆಯವರು ಕೂಡ ಅರ್ಥ ಮಾಡಿಕೊಂಡು ಮಹಿಳೆಯರಿಗೆ ಈ ಋತುಬಂಧದ ಸಮಯದಲ್ಲಿ ಸ್ಪಂದಿಸಬೇಕು. ಅವರಿಗೆ ಮಾನಸಿಕವಾಗಿ ಅವರಿಗೆ ಧೈರ್ಯವನ್ನು ನೀಡಬೇಕು, ಅವರಿಗೆ ಸಹಾಯ ಮತ್ತು ಸಹಕಾರವನ್ನು ನೀಡಬೇಕು ಅಂತ ಇವತ್ತಿನ ದಿನ ನಾನು ಹೇಳಲು ಇಚ್ಛೆ ಪಡ್ತೇನೆ. ಈ ಥರದ್ದೇನಾದರೂ ಲಕ್ಷಣಗಳು ಕಂಡು ಬಂತು ಅಂತ ಹೇಳಿದರೆ, ಸಹಕರಿಸ್ತಿಲ್ಲ ಅಂತ ಹೇಳಿ ಅಥವಾ ಮಾನಸಿಕವಾಗಿ ಹೊಂದಾಣಿಕೆ ಆಗ್ತಿಲ್ಲ ಅಂತ ಆದಾಗ ದಯವಿಟ್ಟು ವೈದ್ಯರಲ್ಲಿ ಕರ್ಕೊಂಡು ಹೋಗಿ, ಅವರು ವೈದ್ಯರಲ್ಲಿ ನೀವು ಅವರಿಗೆ ಸಲಹೆಗಳನ್ನು ಕೊಡಿಸ್ಬೇಕಾದ್ದು ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಜವಾಬ್ದಾರಿ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಈ ಒಂದು ಮಧ್ಯವಯಸ್ಕ ಸಂದರ್ಭದಲ್ಲಿ ಬರುವಂತಹ ಸಮಸ್ಯೆಗಳೇನಿದ್ದಾವೋ ಇವೆಲ್ಲ ನೈಸರ್ಗಿಕವಾಗಿ ಬರ್ತಕ್ಕಂಥವು. ಹೌದು, ಕೆಲವೊಂದು ಋತುಬಂಧ ಆದಾಗ ಕೆಲವು ನೈಸರ್ಗಿಕವಾಗಿ, ಬಟ್ ಅದು ಕೆಲವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಅಂಥವ್ರಿಗೆ ಸಹಾಯ ಬೇಕು. ಸೊ ಮನೆಯವರು, ಏಕೆಂದ್ರೆ ಹೆಣ್ಣು ಮಕ್ಕಳು ಹೇಳ್ಕೊಳ್ಳೋದಿಲ್ಲ ಇದು ನೈಸರ್ಗಿಕವಾಗಿ ಬರ್ತಕ್ಕಂಥದ್ದು, ಮಹಿಳೆಯರು ಇದನ್ನು ಅನುಭವಿಸಲೇಬೇಕು ಅನ್ನೋ ಒಂದು
ತಪ್ಪು ಮಾಹಿತಿ ಇದೆ. ಸೊ ಮನೆಯಲ್ಲಿರ್ತಕ್ಕಂಥವ್ರು ಅವರನ್ನು ಇದರಲ್ಲಿ ಕರ್ಕೊಂಡು ಬಂದರೆ ಅದರಲ್ಲಿ ಜೀವನ ಶೈಲಿ ಬದಲಾವಣೆಗಳು, ಕೆಲವು ಸಪ್ಲಿಮೆಂಟೇಷನ್, ಹಾರ್ಮೋನ್ ಸಪ್ಲಿಮೆಂಟೇಷನ್, ಕ್ಯಾಲ್ಶಿಯಮ್, B12 ಇಂಥ ಸಪ್ಲಿಮೆಂಟೇಷನ್ಸ್ನ ಕೊಟ್ಟು ಅವರಿಗೆ ಈ ಒಂದು ನೈಸರ್ಗಿಕ ಕ್ರಮದಲ್ಲಿ ಏನು ತೊಂದರೆಗಳು ಆಗ್ತಾ ಇದೆಯೋ ಅದನ್ನು ಕಡಿಮೆ ಮಾಡ್ತಾ ಹೋಗ್ಬೋದು. ಅವರ ಕ್ವಾಲಿಟಿ ಆಫ್ ಲೈಫ್ ಅಂದರೆ ಅವರ ಜೀವನವನ್ನು ಅವರು ಸಂತೋಷವಾಗಿ ಎಲ್ಲರ ಜೊತೆನೂ ಕಳಿಬೋದು. ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಅನ್ನುವಂಥದ್ದಿದೆ. ಅದನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಕಂಡುಕೊಂಡು ಒಳ್ಳೆ ಸುಖವಾದಂತಹ ಜೀವನವನ್ನು ಮಾಡ್ಕೊತಾ ಹೋಗಬೇಕು. ಒಳ್ಳೆಯದು ಮೇಡಮ್, ಇವತ್ತಿನ ರೇಡಿಯೋ ಡಾಕ್ಟರ್ ಆರೋಗ್ಯ ಸಂಚಿಕೆಯಲ್ಲಿ ತಾವು ಮಧ್ಯವಯಸ್ಕ ಮಹಿಳೆಯರ ಆರೋಗ್ಯ ಸಮಸ್ಯೆಗಳು ಹಾಗೂ ಋತುಬಂಧದ ವಿವಿಧ ಸಮಸ್ಯೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂಥ ಮಾಹಿತಿಯನ್ನು ಮಾಡಿಕೊಡುವುದರ ಜೊತೆಗೆ ನಮ್ಮ ಕೇಳುಗರು ಸುಮಾರು 6 ಜನ ಕರೆಯನ್ನು ಮಾಡಿದರು. ಅವರೆಲ್ಲರಿಗೂ ಕೂಡ ಸಾಂತ್ವನವನ್ನು ಹೇಳಿದ್ದೀರಿ. ಮುಂದಿನ ದಿವಸಗಳಲ್ಲಿಯೂ ಅಥವಾ ಆಗಾಗ ಆಕಾಶವಾಣಿಯ ಮೂಲಕ ನಮ್ಮ ಕೇಳುಗರೊಂದಿಗೆ ಸಂವಾದವನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇವತ್ತು ಬಿಡುವು ಮಾಡಿಕೊಂಡು ಬಂದು ನಮ್ಮ ಕೇಳುಗರೊಂದಿಗೆ ಮಾತನಾಡೋದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ಪ್ರಶ್ನೆ ಕೇಳಿದಕ್ಕೆ. ಆರೋಗ್ಯವಂತರಾಗಿ ಸಂತೋಷವಾಗಿರಿ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ. ನಮಸ್ತೆ. ಕೇಳುಗರೆ, ಇದುವರೆಗೂ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮಧ್ಯವಯಸ್ಕ ಮಹಿಳೆಯರ ಆರೋಗ್ಯ ಸಮಸ್ಯೆಗಳು ಹಾಗೂ ಋತುಬಂಧದ ವಿವಿಧ ಸಮಸ್ಯೆಗಳ ಕುರಿತು ಹಾಸನದ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರೊಂದಿಗೆ ನೇರ ಫೋನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಸನ. ಇದಾಗಿತ್ತು.